ಡಿಕೆಶಿ ಬಣದ ಸಚಿವರನ್ನ ಕೈ ಬಿಡೋದಕ್ಕೆ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ದಾರೆ. ಅಕ್ಟೋಬರ್ನಲ್ಲಿ ಅಧಿಕಾರ ಹಂಚಿಕೆ ಆಗಬೇಕು ಅಂತ ಡಿಕೆಶಿ ಬಣದವರು ಹೇಳ್ತಾ ಇದ್ದಾರೆ. ಡಿಕೆಶಿ ಆಪ್ತ ಸಚಿವರನ್ನೇ ಕಿತ್ ಹಾಕಿ ಅಧಿಕಾರ ಹಂಚಿಕೆ ಬ್ರೇಕ್ ಹಾಕುವಂತಹ ತಂತ್ರನ ಇದು. ಡಿಕೆ ಶಿವಕುಮಾರ್ ಅವರ ಬಣದಲ್ಲಿರುವ ಸಚಿವರು ಒತ್ತಡ ಹಾಕ್ತಾ ಇದ್ದಾರೆ, ಅಕ್ಟೋಬರ್ನಲ್ಲೇ ಅಧಿಕಾರ ಹಂಚಿಕೆ ಆಗಬೇಕು ಅಂತ. ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಅದೊಂದು ದೊಡ್ಡ ಬಲ, ತನ್ನ ಬೆನ್ನ ಹಿಂದೆ ಇರುವ ಸಚಿವರ ಬಲ. ಈಗ ಅದನ್ನೇ ಬ್ರೇಕ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಡಿಕೆ ಶಿವಕುಮಾರ್ ಆಪ್ತ ಸಚಿವರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಅವರನ್ನೇ ಪಕ್ಕಕ್ಕೆ ಸರಿಸಿ ಅಧಿಕಾರ ಹಂಚಿಕೆಗೆ ಬ್ರೇಕ್ ಹಾಕುವಂತಹ ತಂತ್ರ ಮಾಡಿದ್ರ? ಅಧಿಕಾರ ಹಂಚಿಕೆ ಟಾರ್ಗೆಟ್ ಮಾಡಿ ಡಿಕೆ ಶಿವಕುಮಾರ್ ಆಪ್ತರನ್ನೇ ಕೈ ಬಿಡ್ತಾರಾ ಸಿಎಂ? ಡಿಕೆಶಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳವನ್ನ ಉರುಳಿಸೋದಕ್ಕೆ ಸಿಎಂ ಸಜ್ಜಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಣತಂತ್ರಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಡುತ್ತಾ? ಇದು ಮೇಜರ್ ಪ್ರಶ್ನೆ. ಹೈಕಮಾಂಡ್ ಒಪ್ಪಿಗೆ ಕೊಡುತ್ತಾ ಅನ್ನೋದು. ದೆಹಲಿ ಹೈಕಮಾಂಡ್ ಮಟ್ಟದಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಫೈಟ್ ನಡೆದಿದೆ. ದೆಹಲಿ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಕ್ಯಾಬಿನೆಟ್ ಪುನರ್ರಚನೆ ವಿಷಯದಲ್ಲಿ ಸಿದ್ದರಾಮಯ್ಯ ಬಣ ವರ್ಸಸ್ ಡಿಕೆ ಶಿವಕುಮಾರ್ ಬಣ. ಇಲ್ಲೂ ಕೂಡ ಬಣಬಡಿದಾಟ ನಡೀತಾ ಇದೆ. ಪ್ರತಿ ಹಂತದಲ್ಲೂ ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ಇದೆ. ಸಿದ್ದರಾಮಯ್ಯ ಬಣ, ಡಿಕೆ ಶಿವಕುಮಾರ್ ಬಣ ಅಂತ. ಈಗ ಕ್ಯಾಬಿನೆಟ್ ಪುನರ್ರಚನೆ ವಿಷಯದಲ್ಲೂ ಕೂಡ ಈ ಬಣಬಡಿದಾಟ ಇದೆ. ಪುನರ್ರಚನೆಗೆ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಬೇಡ ಅಂತ ಹೇಳ್ತಾ ಇರೋದು ಡಿಸಿಎಂ ಡಿಕೆ ಶಿವಕುಮಾರ್. ಕ್ಯಾಬಿನೆಟ್ ಪುನರ್ರಚನೆಯ ಸಿದ್ದರಾಮಯ್ಯನವರ ಪ್ರಸ್ತಾಪಕ್ಕೆ ಸದ್ಯಕ್ಕೆ ಹೈಕಮಾಂಡ್ ಸೈಲೆಂಟ್ ಆಗಿದೆ. ಹೈಕಮಾಂಡ್ ಮುಂದೆ ಇಂಥದೊಂದು ಪ್ರಸ್ತಾಪ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಡಿಕೆ ಶಿವಕುಮಾರ್ ಬಣದಲ್ಲಿರುವ ಆಪ್ತ ಸಚಿವರನ್ನ ಟಾರ್ಗೆಟ್ ಮಾಡಿ ಅವರ ಹೆಸರುಗಳನ್ನು ಇಟ್ಟಿದ್ದಾರೆ. ಪ್ರಸ್ತಾಪ, ಮನವಿ ಎಲ್ಲ ಹೋಗಿದೆ. ಆದ್ರೆ ಹೈಕಮಾಂಡ್ ಏನು ಮಾಡ್ತಾ ಇದೆ? ಹೈಕಮಾಂಡ್ ಸದ್ಯಕ್ಕೆ ಸೈಲೆಂಟ್ ಆಗಿದೆ. ಡಿಕೆ ಶಿವಕುಮಾರ್ ಆಪ್ತರನ್ನ ಕೈ ಬಿಟ್ರೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ಗೂ ಕೂಡ ಅರಿವಿದೆ. ದೊಡ್ಡ ರಾದ್ಧಾಂತ ಆಗತ್ತೆ ಗೊತ್ತಿದೆ ಹೈಕಮಾಂಡ್ಗೆ. ಹಾಗಾಗಿ ಹಿಂಜರಿತಾ ಇದೆ. ಯಾವುದೇ ಕಾರಣಕ್ಕೂ ಸಂಪುಟ ಪುನರ್ರಚನೆ ಬೇಡ ಅಂತ ಡಿಕೆ ಶಿವಕುಮಾರ್ ಕೂಡ ಹೇಳ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಶುರುವಾಗಿರೋ ಹೊಸ ಸಂಘರ್ಷ ಇದು. ಅಕ್ಟೋಬರ್ನಲ್ಲಿ ಅಧಿಕಾರ ಹಂಚಿಕೆ ಆಗಲೇಬೇಕು ಅಂತ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಡಿಕೆಶಿ ಆಪ್ತ ವಲಯದಲ್ಲಿರುವ ಸಚಿವರು ಕೂಡ ಪಟ್ಟು ಹಿಡಿದಿದ್ದಾರೆ. ಇದನ್ನ ಹೇಗಾದ್ರೂ ಮಾಡಿ ಬ್ರೇಕ್ ಮಾಡಬೇಕು, ಸಚಿವರನ್ನ ಸೈಲೆಂಟ್ ಮಾಡಬೇಕು ಅಂದ್ರೆ ಈ ಅಸ್ತ್ರವೇ ಸರಿ ಅಂತ ಸಿದ್ದರಾಮಯ್ಯನವರು ಈ ಅಸ್ತ್ರವನ್ನ ಹಿಡಿದು ಈಗ ಹೊರಟಿದ್ದಾರೆ. ಹೈಕಮಾಂಡ್ ಸದ್ಯಕ್ಕೆ ಸೈಲೆಂಟ್ ಆಗಿದೆ. ಮುಂದೇನ್ ಮಾಡತ್ತೆ ಅನ್ನೋದನ್ನ ನೋಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.